ವಾರ ಈಗ ತಾನೇ ನೋಡ್ಕೊಂಬಂದೆ. ತುಂಬಾ ಒಂದು ಸಕಲೇಶ್ಪುರದ ಒಂದು ಊರಿಗೆ ಹೋಗ್ಬಿಟ್ಟು ಅಲ್ಲೊಂದು ದಿನ ಇದ್ದಷ್ಟು ಫೀಲ್ ಅಂತೂ ತುಂಬ ಚೆನ್ನಾಗಾಯಿತು. ಸೂತನ್ ಗೌಡ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದಂತೆ ಸಿಕ್ಕಿದ್ರು. ನಿಜಕ್ಕೂ ನಮ್ಮ ಇಂಡಸ್ಟ್ರಿಗೆ ಈ ಥರದೊಬ್ಬ ಡೈರೆಕ್ಟ್ರನ್ನ ಬರೀ ನಾವು ಕರ್ಕೊಳೋದಲ್ಲ, ನಮ್ಮ ಜನ ವೆಲ್ಕಮ್ ಮಾಡಬೇಕು. ತುಂಬಾ ಇಷ್ಟ ಆಯಿತು ಸಿನಿಮಾ. ಅಂದರೆ ಎಕ್ಸಾಜರೇಟ್ ಮಾಡಿಲ್ಲ, ತುಂಬಾ ಇದು ಮಾಡಿಲ್ಲ. ಒಂದು ಅಂದರೆ ಮನಸ್ಸಿಗೆ ಮುಟ್ಟಿಸ್ತಾರೆ ಸಿನಿಮಾನ. ಗ್ಲೋರಿ ಇಲ್ಲ, ಒಂದು ಹಳ್ಳಿ ಥರನೇ ಮಾಡಿರೋದು. ಮತ್ತು ಪಾತ್ರಗಳಿಗೆ ವಿಪರೀತವಾದ ಒಂದು ಮೇಕಪ್ ಮಾಡಿಲ್ಲ, ನ್ಯಾಚುರಲ್ ಆಗಿ. ಅದು ಆ್ಯಕ್ಚುಲಿ ಆ ಥರ ಒಂದು ಹಳ್ಳಿ ಥರ ತೋರಿಸೋದು ಮತ್ತು ಮನಸ್ಸಿಗೆ ಮುಟ್ಟಿಸೋದು. ಒಂದು ಹಸು, ಕರು, ಒಂದು ಅಮ್ಮ, ಮಗ, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿ ಅಂದ್ರೆ ಒಂಥರ ಕಾಂಪಿಟೇಷನ್ ಆಗಿದೆ. ಎಲ್ಲ ದಿನಾನು ಒಂದೊಂದು ದಿನಕ್ಕೆ 6 ಸಿನಿಮಾಗಳು ರಿಲೀಸ್ ಆಗ್ತದೆ. ಆ ಮಧ್ಯೆ ಈ ಸಿನಿಮಾ ರನ್ನಿಂಗ್ ನಿಜ ನೀವು ಹೇಳ್ದಂಗೆ ನಮಗೆ ಕ್ಯಾಮ್ರಾ ಮುಂದೆ ಬಂದು ಈ ಸಿನಿಮಾ ನೋಡಿ ಅನ್ನೋದು ಮುಜುಗರ ಆಗುತ್ತೆ. ಯಾಕೆಂದರೆ 7-8 ಸಿನಿಮಾ ಬರುತ್ತೆ, 3 ಸಿನಿಮಾ. ಅದರಲ್ಲಿ ನಾವು ಈ ಸಿನಿಮಾ ನೋಡಿ ಅಂತ ಹೇಳೋದು ನಿಜಕ್ಕೂ ಜನಗಳ ಮುಂದೆ ನಾವು ಹೆಂಗೆ ಹೇಳೋದು? ಏಕೆಂದರೆ ನೀವೇನೇ ಹೇಳ್ತೀರಾ ಅಂತ. ಬಟ್ ಈ ಒಂದು ಸಿನಿಮಾಗಳ ಮಧ್ಯೆ ಒಂದು ಜೇಸಿ, ಒಂದು ಒಲವಾರ, ಈ ಥರ ಸಿನಿಮಾಗಳನ್ನ ನಾವು ಮಿಸ್ ಮಾಡ್ಕೋಬಾರ್ದು. 2026ರಲ್ಲಿ ಏನು ಒಂದು ತಿಂಗಳು ಕಳೀತು, ಈಗ ಸಿನಿಮಾ ರಿಲೀಸ್ ಆಗಿದೆ, ಹೇಗೆ ಅನಿಸ್ತು ಸರ್? 2026ರಲ್ಲಿ ಬೆಸ್ಟ್ ಸಿನಿಮಾ ಆಗುತ್ತೆ ಅನ್ಸುತ್ತೆ? ಹೊಲವಾರಾಗೆ ಆ ಕೆಪಾಸಿಟಿ ಇದೆ, ಅದೊಂದು ಹಿಡಿತ ಇದೆ. ಏಕೆಂದರೆ ಕವಿರಾಜ್ ಸಾರು ಇನಿಷಿಯೇಟಿವ್ ತಗೊಂಡು ಫೋನ್ ಮಾಡಿ ಟಿಕೆಟ್ಸ್ ತೊಗೊಂಡು ನೀವು ಬನ್ನಿ, ನೀವು ನೋಡಿ ಅಂತ ಹೇಳಿದ್ರು. ಅಂದರೆ ಇಲ್ಲ, ಅವರೊಬ್ಬ ಸಾಹಿತಿಯಾಗಿ ನಿಜಕ್ಕೂ ಇದಕ್ಕೊಂದು ಹರೀಶ್ ಅರಸು ಅವ್ರ ಜೊತೆ PR ಥರ, ಅಂದರೆ ಒಂದು ಒಳ್ಳೆ ಸಿನಿಮಾನ ಒಂದಷ್ಟು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋ ಅವರ ಒಂದು ಇದಿದೆಯಲ್ಲ, ತುಡಿತ, ಅದಕ್ಕೆ ನಿಜಕ್ಕೂ. ಒಬ್ಬ ಡೈಲಾಗ್ ರೈಟರ್ ಆಗಿ ಸಿನಿಮಾ ಡೈಲಾಗ್ ಹೇಗೆ ಅನಿಸ್ತದೆ? ಎಷ್ಟು ಎಂಜಾಯ್ ಮಾಡಿದ್ರಿ? ಈ ಸಿನಿಮಾಗೆ ಏನು ಬೇಕೋ ಅದು. ಏಕೆಂದರೆ ಡೈಲಾಗ್ ಅನ್ನೋದಕ್ಕಿಂತ ಮಾತುಗಳು ಅಷ್ಟು ಚೆನ್ನಾಗಿ ಸುತನ್ ಗೌಡ ಅವರೇ ಬರೆದು, ನಮ್ಮ ಬಾಲು DOP ಕೆಲಸ ಮಾಡಿರೋದು. ನಿಜಕ್ಕೂ ಮನಸ್ಸಿಗೆ ಇಷ್ಟ ಆಗಿರೋಂಥ ಸಿನಿಮಾ. ಅದಕ್ಕೆ ಇನ್ನೊಂದಷ್ಟು ಮನಸ್ಸುಗಳಿಗೆ ಸಿನಿಮಾನ ಪ್ರೀತಿಸೋವಂಥವ್ರಿಗೆ ಹೇಳಿ ಮಾಡಿಸಿದಂತಹ ಸಿನಿಮಾ ಒಲವಾರ. ಸರ್, ಹಲವಾರು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಹೊಸ ಡೈರೆಕ್ಟ್ರು ಚೊಚ್ಚಲ ಸಿನಿಮಾವನ್ನ ಎತ್ಕೊಂಡ್ ಬಂದ್ರು, ಜನ ಗೆಲ್ಲಿಸ್ತಾ ಇದ್ದಾರೆ. ಸೊ ಚೊಚ್ಚಲ ನಿರ್ದೇಶಕನಿಗೆ ಏನು ಸಲಹೆ ಕೊಡ್ತಾರೆ? ನಿಜಕ್ಕೂ ಅವರು ಏನು ಅಂದ್ಕೊಂಡಿದ್ದಾರೋ ಅದನ್ನು ತೆರೆಗೆ ತಂದಿದ್ದಾರೆ. ಯಾವುದನ್ನು ವೈಭವೀಕರಿಸಿಲ್ಲ. ಒಂದು ಹಳ್ಳಿ ಥರ ತೋರಿಸಿದ್ದಾರೆ. ಹಳ್ಳಿ ಪಾತ್ರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿರೋವಂಥ ಸಿನಿಮಾ, ಮನಸ್ಸಿಗೆ ಹಿಡಿಸೋವಂಥ ಸಿನಿಮಾ, ಮನಸ್ಸಿಂದ ಮಾಡಿರೋವಂಥ ಸಿನಿಮಾ, ಇನ್ನೊಂದಷ್ಟು ಮನಸ್ಸುಗಳಿಗೆ ಈ ಸಿನಿಮಾ ಮುಟ್ಟೋ ಅಂಥ ಸಿನಿಮಾ.